ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನದ ಮೇಲೆ ಹೈಲಿ ಎಫೆಕ್ಟಿವ್ನ ತೋರಿಸ್ತವೆ. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸುವ ಪವರ್ ಇರುತ್ತೆ. ಒಂದು ನಿಮಿಷದಲ್ಲಿ ನಮ್ಮ ಜೀವನ ಹೇಗೆ ಬದಲಾಗುತ್ತೆ ಬ್ರದರ್ ಅಂದರೆ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿರಾಟ್ ಕೊಹ್ಲಿ 2006ರಲ್ಲಿ ರಂಜಿ ಟ್ರೋಫಿ ಮ್ಯಾಚ್ ಆಡ್ತಿರುವಾಗ ಅವ್ರ ತಂದೆಯವರು ತೀರ್ ಹೋಗಿರ್ತಾರೆ. ಆ ವಿಷಯ ಗೊತ್ತಾದ ಮೇಲೂ ವಿರಾಟ್ ಕೊಹ್ಲಿ ಅವರು ತಂದೆಯ ಅಂತ್ಯಕ್ರಿಯೆಗೆಲ್ಲ ಹೋಗಬೇಕಾಗಿರೋದು ಸೋಲ್ತಾ ಇರೋ ಮ್ಯಾಚ್ನ ಗೆಲ್ಲಿಸೋದಕ್ಕೆ ಅಂತ ತಾನು ತೆಗೆದುಕೊಂಡ ನಿರ್ಧಾರ ಅವರ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಿಬಿಡ್ತು. ಇಂಡಿಯಾದಲ್ಲೇ ಟಾಪ್ ಕ್ರಿಕೆಟರ್ಸಲ್ಲಿ ಅವರು ಒಬ್ಬರಾಗಿ ನಿಲ್ಲೋ ರೀತಿ ಮಾಡ್ತು. ಸೊ ಒಂದು ಡಿಸಿಷನ್ ಒಬ್ಬ ವ್ಯಕ್ತಿಯ ಜೀವನವನ್ನು ಒಂದೇ ನಿಮಿಷದಲ್ಲಿ ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ. ಆದ್ದರಿಂದ ನಮ್ಮ ಜೀವನವನ್ನು ಗ್ರೇಟಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು, ಹೇಗೆ ಆಲೋಚನೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋ ಮೊದಲು ನಮಗೆ ಸಪೋರ್ಟ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಗೆ ಏನಾದರೂ ಹೇಳಬೇಕು ಅಥವಾ ನೀವೇನಾದರೂ ಕೇಳಬೇಕು ಅಂತ ಅಂದ್ಕೊಂಡ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸ್ಟೆಪ್ ನಂಬರ್ 1, ಥಿಂಕ್ ಲೈಕ್ ದಿಸ್ ಬಿಫೋರ್ ಗೋಯಿಂಗ್ ಟು ಬೆಡ್. ನೀವು ರಾತ್ರಿ ಮಲ್ಕೊಳ್ಳುವ ಮೊದಲು ಒಂದು ಸಾರಿ ಹೀಗೆ ಆಲೋಚನೆ ಮಾಡಿ, ನಾನು ಮಾಡಬೇಕು ಅಂತ ಅಂದುಕೊಂಡ ಕೆಲಸಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ನಾ, ಇಲ್ಲಾಂದರೆ ಏನಾದರೂ ಪೆಂಡಿಂಗಲ್ಲಿ ಇಟ್ಟಿದ್ದೀನಾ ಅಂತ ಒಂದು ಸಲ ಯೋಚನೆ ಮಾಡಿ. ನೀವು ಸಕ್ಸಸ್ಫುಲ್ಲಾಗಿ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿದರೆ ಹ್ಯಾಪಿಯಾಗಿ ನಿದ್ದೆ ಮಾಡ್ತೀರಾ. ನೀವು ಮಾಡಬೇಕು ಅಂತ ಅಂದುಕೊಂಡ ಕೆಲಸಗಳನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ಮಾತ್ರ ನೀವು ಗಿಲ್ಟಿ ಫೀಲಿಂಗಿಂದ ನಿದ್ದೆ ಮಾಡ್ತೀರಾ. ಸೊ ನಾವು ಒಂದು ದಿನವನ್ನು ಹ್ಯಾಪಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂದರೆ ನಾವು ಮಾಡಬೇಕು ಅಂತ ಅಂದುಕೊಂಡ ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದುಕೊಂಡಾಗ ಆ ಡಿಸಿಷನ್ ನೆಕ್ಸ್ಟ್ ಡೇಲಿ ಕಂಪ್ಲೀಟ್ ಮಾಡೋ ರೀತಿ ನಮ್ಮ ಥಾಟ್ಸ್ನ ಬದಲಾಯಿಸುತ್ತೆ. ಸೊ ಡೈಲಿ ಮಲಕ್ಕೊಳ್ಳುವ ಮೊದಲು ಒಂದು ನಿಮಿಷ ನೀವು ಮಾಡಬೇಕಾದ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿದ್ದೀರಾ ಇಲ್ವಾ ಅಂತ ಆಲೋಚನೆ ಮಾಡಿ. ಸ್ಟೆಪ್ ನಂಬರ್ 2, ಇನ್ಸ್ಪೈರಿಂಗ್ ಮೆಟೀರಿಯಲ್. ನೀವು ಮಲಕ್ಕೊಳ್ಳೋ ಮೊದಲಾಗಬಹುದು ಅಥವಾ ನಿದ್ದೆಯಿಂದ ಎದ್ದ ಮೇಲಾಗಬಹುದು, ನಿಮ್ಮನ್ನು ಇನ್ಸ್ಪೈರ್ ಮಾಡುವ ವಸ್ತುಗಳಾಗಲಿ ಫೋಟೋಸ್ ಆಗಲಿ ನಿಮ್ಮ ಕಣ್ಣಿಗೆ ಕಾಣುವ ರೀತಿ ನಿಮ್ಮ ರೂಮ್ನಲ್ಲಿ ಹಾಕಿ. ಹೀಗೆ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಾ, ನೀವು ಏನು ಆಗಬೇಕು ಅಂತ ಇದ್ದೀರಾ ಆ ವಿಷಯಗಳನ್ನು ಮರೆತು ಹೋಗದೆ ಇರೋ ರೀತಿ ಮಾಡುತ್ತೆ. ತುಂಬ ಜನ ದೊಡ್ಡ ವ್ಯಕ್ತಿಗಳೆಲ್ಲರೂ ಈ ಫಾರ್ಮುಲಾನ ತಪ್ಪದೆ ಫಾಲೋ ಆಗ್ತಾರೆ. ಆದರೆ ನಾವು ಮಾತ್ರ ನಿದ್ದೆಯಿಂದ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ಅಂತ ಫೇಸ್ಬುಕ್ ಅಂತ ನಮ್ಮ ಗೋಲ್ಸ್ನ ಮರೆತು ಹೋಗೋ ರೀತಿ ಮಾಡುವ ಇಂತಹವುಗಳ ಸುತ್ತೀವಿ. ಸೊ ಈ ರೀತಿಯವನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 3, ಲರ್ನ್ ನ್ಯೂ ಥಿಂಗ್ಸ್. ನಾವು ಡೈಲಿ ಫೋನ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್, ನ್ಯೂಸ್, ವೆಬ್ ಸೀರೀಸ್ನ ನೋಡ್ತಾ ನಮ್ಮ ಸ್ನೇಹಿತರ ಜೊತೆ ಜಾಲಿಯಾಗಿ ತಿರುಗೋದಷ್ಟೇ ಅಲ್ಲದೆ ಲೈಫಲ್ಲಿ ಸ್ವಲ್ಪ ಸಮಯ ನಾವು ಹೊಸ ವಿಷಯಗಳನ್ನು ಕಲಿಯೋದಕ್ಕೂ ಕೊಡಬೇಕು. ಆವಾಗಲೇ ನಮ್ಮ ಲೈಫ್ ಫಸ್ಟ್ ಲೆವೆಲಿಂದ ಸೆಕೆಂಡ್ ಲೆವೆಲ್ಗೆ ಅಪ್ಡೇಟ್ ಆಗುತ್ತೆ. ಅದೆಷ್ಟೋ ಒಳ್ಳೆ ಪುಸ್ತಕಗಳಿದ್ದಾವೆ, ಅವುಗಳನ್ನು ಓದಿ ನಾಲೆಜ್ನ ಹೆಚ್ಚಿಸ್ಕೊಳ್ಳಿ. ಡೈಲಿ ಹೊಸ ವಿಷಯಗಳನ್ನು ಕಲ್ತ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ನಾನು ದ ಸೀಕ್ರೆಟ್ ಬುಕ್ನ ಓದಿದ ನಂತರ ನಾನು ಅಂದ್ಕೊಂಡಿದ್ದ ವಿಷಯಗಳನ್ನು ನಾನು ತಪ್ಪದೆ ಸಾಧಿಸಬಹುದು ಅನ್ನೋ ವಿಷಯ ಬಲವಾದ ನಂಬಿಕೆಯಾಗಿ ನನ್ನ ಮೆದುಳಿನಲ್ಲಿ ಸೇರಿ ಹೋಗಿದೆ. ನಾನು ಅಂದ್ಕೊಂಡ ಹಾಗೆ ನನ್ನ ಗೋಲ್ಸ್ನ ನಾನು ಅಚೀವ್ ಮಾಡ್ಕೊಳ್ತಿದ್ದೀನಿ. ಸೊ ನೀವು ಕೂಡ ಒಂದ್ಸಾರಿ ಆ ಪುಸ್ತಕವನ್ನು ಓದಿ ನೋಡಿ. ಆ ಪುಸ್ತಕ ನಿಮಗೆ ತುಂಬ ಯೂಸ್ ಆಗುತ್ತೆ. ಸ್ಟೆಪ್ ನಂಬರ್ 4, ಅವಾಯ್ಡ್ ಜಂಕ್ ಫುಡ್. ನಮ್ಮ ಲೈಫಲ್ಲಿ ನಾವು ಹ್ಯಾಪಿಯಾಗಿ ಇರಬೇಕು ಅಂದರು, ನಾವು ಅಂದುಕೊಂಡ ಗೋಲ್ಸ್ನ ಅಚೀವ್ ಮಾಡಬೇಕು ಅಂದರು, ಅಷ್ಟೇ ಯಾಕೆ ನಾವು ಪ್ರಶಾಂತವಾಗಿ ಮಲ್ಕೊಳ್ಬೇಕು ಅಂದರು, ಕೂತ್ಕೊಳ್ಬೇಕು ಅಂದರು, ಆರೋಗ್ಯವಾಗಿ ಇರಬೇಕು ಅಂದರು ಇದು ತುಂಬ ಮುಖ್ಯ. ಸೊ ನಮ್ಮ ಆರೋಗ್ಯವನ್ನು ನಾವು ಕೇರ್ ತಗೊಂಡು ಅನ್ಹೆಲ್ತಿ ಫುಡ್ನ ಕಂಟ್ರೋಲ್ ಮಾಡಿ ಹೆಲ್ತಿ ಫುಡ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಂಡು ನಮ್ಮ ಹೆಲ್ತ್ನ ಹೆಲ್ದಿಯಾಗಿ ಬದಲಾಯಿಸ್ಕೊಳ್ಳೋಣ. ಸ್ಟೆಪ್ ನಂಬರ್ 5, ಸ್ಟಾರ್ಟ್ ರೈಟಿಂಗ್ ಸಮಥಿಂಗ್ ಡೈಲಿ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ಯಾಷನ್ ಏನು ಅಂತ ತಿಳಿದುಕೊಂಡು ನೀವು ಅದನ್ನು ಸಾಧಿಸಿದ ಹಾಗೆ ಬರೀರಿ. ಹಾಗೆ ಮಾಡೋದ್ರಿಂದ ನೀವು ಗೋಲ್ಸ್ನ ಅಚೀವ್ ಮಾಡಿದಾಗ ನಿಮಗಾಗೋ ಹ್ಯಾಪಿನೆಸ್ನ ನೀವು ಇಮ್ಯಾಜಿನೇಷನಿಂದ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆವಾಗ ನಿಮ್ಮ ಗೋಲ್ಸ್ನ ಸಾಧಿಸೋದ್ರಿಂದ ಸಿಗೋ ಬೆನಿಫಿಟ್ಸ್ ಏನು ಅಂತ ಊಹಿಸ್ಕೊಳ್ತೀರಾ. ಸೊ ನಿಮ್ಮ ಗೋಲ್ಸ್ನ ನಿಜವಾಗ್ಲೂ ಅಚೀವ್ ಮಾಡಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿ ಬೆಳೆಯುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಗೋಲ್ಸ್ನ ಬೇಗ ಸಾಧಿಸಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿ ಬೆಳೆಯುತ್ತೆ. ನಾವು ತೆಗೆದುಕೊಳ್ಳೋ ನಿರ್ಧಾರ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನೋ ವಿಷಯವನ್ನು ತಿಳ್ಕೋಬೇಕು. ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಬೆಳೆಯೋ ರೀತಿ ಮಾಡುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೆ ಇಷ್ಟವಾದ ಪಾಯಿಂಟ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ನ ಟ್ಯಾಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.